ಸ್ನೇಹಿತರೆ, ನೀವು ಕೀಬೋರ್ಡ್ನ ಲೆಟರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಯಾಕಿರಲ್ಲ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಮೊದಲ ಬಾರಿಗೆ ಟೈಪ್ ರೈಟರ್ಗೆ ಕೀಬೋರ್ಡ್ ಮಾಡುವಾಗ ಅದರ ಲೆಟರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ನಲ್ಲೇ ಇತ್ತು. ಆದರೆ ವೇಗವಾಗಿ ಟೈಪ್ ಮಾಡುವಾಗ ಅದು ಜಾಮ್ ಆಗ್ತಾ ಇತ್ತು. ಇದಕ್ಕಾಗಿ 1870ರಲ್ಲಿ ಕ್ರಿಸ್ಟೋಫರ್ ಲ್ಯಾಥಮ್ ಶೋಲ್ಸ್ ಎನ್ನುವ ವ್ಯಕ್ತಿ ಕೊರ್ಟಿ ಕೀಬೋರ್ಡ್ ಅನ್ನ ಕಂಡುಹಿಡಿತಾರೆ. ನಾವೆಲ್ಲರೂ ಇಂದು ಕೂಡ ಇದೇ ಕೊರ್ಟಿ ಲೇಔಟ್ನ ಕೀಬೋರ್ಡ್ ಅನ್ನ ಬಳಕೆ ಮಾಡ್ತಾ ಇದ್ದೇವೆ. ಟೈಪ್ ರೈಟರ್ನ ಕೀಗಳು ವೇಗವಾಗಿ ಟೈಪ್ ಮಾಡುವಾಗ ಸ್ಟಕ್ ಆಗೋದನ್ನ ಇದು ತಡೆಯುತ್ತೆ. ಈ ಕೀಬೋರ್ಡ್ನ ಲೆಟರ್ಸ್ ಹೇಗಿದೆ ಅಂದರೆ, ಸಾಮಾನ್ಯವಾಗಿ ಬಳಸುವಂತಹ ಕೀಗಳು ಒಂದಕ್ಕಿಂತ ಒಂದು ದೂರದಲ್ಲಿರುವಂತೆ ಇದ್ದು ಇದರಿಂದ ಅವುಗಳು ಜೊತೆಗೆ ಜಾಮ್ ಆಗೋದಿಲ್ಲ. ಮುಂದೆ ಕಂಪ್ಯೂಟರ್ ಕೀಬೋರ್ಡ್ ಅನ್ನ ಡೆವಲಪ್ ಮಾಡುವಾಗ ಅಲ್ಲಿಯೂ ಕೂಡ ಕೊರ್ಟಿ ಲೇಔಟ್ ಅನ್ನೇ ಬಳಸ್ತಾರೆ. ಯಾಕಂದ್ರೆ ಅದು ಆಗ್ಲೇ ಜನರಿಗೆ ಸುಲಲಿತವಾಗಿತ್ತು. ಕಂಪ್ಯೂಟರ್ ಕೀಬೋರ್ಡ್ನಲ್ಲಿ ಟೈಪ್ ರೈಟರ್ನಲ್ಲಿರುವಂತಹ ಕೀಗಳಿಗಿಂತ ಹೆಚ್ಚು ಕೀಗಳನ್ನು ಹಾಕಿದ್ರು. ಏರೋ ಕೀಸ್, ನಂಬರ್ ಕೀಸ್, ಫಂಕ್ಷನ್ ಕೀಸ್, ಹೀಗೆ ಇದರಿಂದ ಜನರಿಗೆ ಎಲ್ಲ ಕೀಗಳನ್ನು ತುಂಬ ವೇಗವಾಗಿ ಮತ್ತು ಸಮರ್ಥವಾಗಿ ಆಕ್ಸೆಸ್ ಮಾಡೋದಕ್ಕೆ ಸುಲಭ ಆಯಿತು. ಈ ವಿಷಯ ನಿಮಗೆ ಮೊದಲ ಬಾರಿ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ.